ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಶಿವಕುಮಾರ್ HK. ನಮ್ಮ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಮ್ಮ ಈ ಪ್ರಯಾಣದ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಇದು. ಇವಾಗಲೂ ಹಿಂಗಿದೆ ಅಂದರೆ ಮಂದಲ್ಪಟ್ಟಿ ಇನ್ನೂ ಹೆವಿ ಇರುತ್ತೆ ಹಂಗಲ್ಲ, ಏನು ಕಾಣಿಸಲ್ಲ ಅಲ್ಲಿ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಕುಶಾಲನಗರ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದೀವಿ. ಸೊ ಇಲ್ಲೊಂದು ಸ್ಟಾಪ್ ಕೊಟ್ಟು ಇವಾಗ ನೋಡೋಣ ಮುಂದಿನ ನಮ್ಮ ಪಯಣ ಎಲ್ಲಿಗೆ ಹೋಗುತ್ತೆ ಅಂತ. ನೋಡಿ, ಅನ್ಪ್ಲಾನ್ ಟ್ರಿಪ್ಸ್ ಈ ಥರ ಇರುತ್ತೆ. ಬೆಂಗಳೂರನ್ನ 6:30ಗೆ ಬಿಟ್ಟಿದ್ವಿ. ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಇವಾಗ ಕುಶಾಲನಗರ ರೀಚ್ ಆಗಿತ್ತು. ಸೊ ಮುಂದಿನ ನಿಲ್ದಾಣ ಯಾವುದು ಅಂತ, ಎಲ್ಲಿಗೆ ಹೋಗ್ತೀವಂತ ಆದಷ್ಟು ಬೇಗ ಅಪ್ಡೇಟ್ ಮಾಡೋಣ. ನಮ್ಮ ಹುಡುಗರೆಲ್ಲ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿರೋದ್ರಿಂದ ಫುಲ್ಲು ಎಂಜಾಯ್ ಮಾಡ್ತಿದ್ದಾರೆ ಅವರೇ ಇಲ್ಲೇ. ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್, ಮೆಮೊರೀಸ್ ಎಲ್ಲ ಸೇವ್ ಮಾಡಿಡೋಣ. ನಮ್ಮ ಈ ಪ್ರವಾಸದ ಮೊದಲನೇ ದಿನದ ಮೊದಲನೇ ಸ್ಥಳವಾಗಿ ನಾವು ಹೋಗಿದ್ದು ದುಬಾರೆ ಸಾಕಣೆ ಶಿಬಿರಕ್ಕೆ. ಈ ಒಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಈ ರೀತಿ ಒಂದು ಬೋಟ್ ವ್ಯವಸ್ಥೆ ಇದೆ. ಈ ಬೋಟ್ಗೆ ಹಾಗೂ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಎರಡಕ್ಕೂ ಸೇರಿ ಒಂದೇ ಟಿಕೆಟ್ನ ನಾವು ತೊಗೋಬೇಕಾಗುತ್ತೆ. ಟಿಕೆಟ್ ಕೌಂಟ್ರಿಂದ ಆ ಒಂದು ಕ್ಯಾಂಪ್ ಏನಿದೆಯಲ್ಲ ಅದಕ್ಕೆ ಈ ರೀತಿ ಒಂದು ಬೋಟಲ್ಲಿ ಆ ಒಂದು ಬೋಟಿನ ಕೆಪಾಸಿಟಿಗೆ ತಕ್ಕಂತೆ ಒಂದಷ್ಟು ಜನನ ಕೂರಿಸ್ಕೊಂಡು ರೆಗ್ಯುಲರಾಗಿ ಈ ಒಂದು ಸರ್ವಿಸ್ನ ಕೊಡ್ತಾರೆ. ಇದೇ ನೋಡಿ ದುಬಾರೆ ಸಾಕಣೆ ಶಿಬಿರದ ಪ್ರವೇಶ. ಸೊ ಈ ಒಂದು ಪ್ರವೇಶದ ಹೆಬ್ಬಾಗಿಲಿಂದ ಒಂದು ಸ್ವಲ್ಪ ದೂರ ನಾವು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋದರೆ ನಮಗೆ ಈ ರೀತಿ ಆನೆಗಳನ್ನ ನೋಡಲಿಕ್ಕೆ ಸಿಗುತ್ತೆ. ಈ ಆನೆಗಳಿಗೆ ಅಲ್ಲೇ ಇದ್ದಂತಹ ಒಂದಷ್ಟು ಕಟ್ಟಿಗೆಗಳಿಗೆ ಅದರದೇ ಆದಂತಹ ಶುಲ್ಕಗಳಿರುತ್ತೆ. ಅದನ್ನು ಕೊಟ್ಟು ನೀವು ಅದಕ್ಕೆ ಫೀಡ್ ಕೂಡ ಮಾಡ್ಬೋದು. ಅದಾದಮೇಲೆ ಒಂದಷ್ಟು ಫೋಟೋಸ್, ವೀಡಿಯೋಸ್ ಆ ಮಾವುತರು ಇರುವಂತಹ ಆನೆಗಳ ಜೊತೆ ನೀವು ತೊಗೊಂಡ್ರೆ ಒಳ್ಳೆಯದು. ಇದನ್ನು ನಾವು ಮುಗಿಸಿ ಮುಂದಿನ ಸ್ಥಳಕ್ಕೆ ಹೊರಡಬೇಕು ಅಂತ ಹೊರಟಿದ್ದೆ ಚಿಕ್ಲಿಹೊಳೆ ಅಣೆಕಟ್ಟು, ಚಿಕ್ಲಿಹೊಳೆ ಡ್ಯಾಮ್ ಅಂತ ಕರೀತಾರೆ. ಸೊ ಈ ಒಂದು ಡ್ಯಾಮಲ್ಲಿ ನಾವು ವೀಕ್ ಡೇಸ್ ಹೋಗಿದ್ದಂತಹ ಕಾರಣ ತುಂಬ ಜನ ಇರಲಿಲ್ಲ. ಸೊ ಒಂದು ಒಳ್ಳೆ ಟೈಮನ್ನು ನಾವಿಲ್ಲಿ ಸ್ಪೆಂಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನಾವು ಹೋಗಿದ್ದಂತಹ ಸಮಯದಲ್ಲಿ ತುಂಬ ಮಳೆ ಆಗಿಲ್ಲದೆ ಇದ್ದಿದ್ದ ಕಾರಣ ಈ ಡ್ಯಾಮ್ ತುಂಬ ತಕ್ಕ ಮಟ್ಟಿಗೆ ನೀರಿತ್ತು. ತುಂಬ ನೀರಿದ್ದಾಗ ಈ ಒಂದು ಏನು ಜಾಗ ಇದೆಯಲ್ಲ ಸಖತ್ತಾಗಿ ಕಾಣಿಸುತ್ತೆ. ನೀವು ವೀಡಿಯೋಸ್ಗಳಲ್ಲಿ ಅಬ್ಸರ್ವ್ ಮಾಡಿರ್ತೀರ. ಸೊ ಈ ಒಂದು ವ್ಯೂನ ನಾವು ಎಂಜಾಯ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಸಮಯನ ಕಳೆದು ನಮ್ಮ ಮುಂದಿನ ಸ್ಥಳವಾಗಿ ನಾವು ಹೊರಟಿದ್ದೆ ಅಬ್ಬೆ ಜಲಾಶಯ, ಅಬ್ಬೆ ಫಾಲ್ಸ್ಗೆ ಹೊರಡ್ತೀವಿ. ಸೊ ಈ ಒಂದು ಅಬ್ಬೆ ಫಾಲ್ಸ್ ಏನಿದೆಯಲ್ಲ ತುಂಬ ಫೇಮಸ್ ಮತ್ತು ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಈ ಒಂದು ಅಬ್ಬೆ ಫಾಲ್ಸ್ಗೆ ನಾವು ಟಿಕೆಟ್ ತಗೊಂಡು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಈ ಥರ ಒಂದು ಒಳ್ಳೆ ಸಿನೇರಿಯೋ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ಥರ ನಡ್ಕೊಂಡು ಹೋದ್ಮೇಲೆ ನಮಗೆ ಕಣ್ ತುಂಬಿಕೊಳ್ಳುವಂತಹ ದೃಶ್ಯ ಕಾಣಿಸುತ್ತೆ ನೋಡಿ. ನಮ್ಮ ಮೊದಲನೇ ದಿನದ ಕೊನೆಯ ಸ್ಥಳವಾಗಿ ನಾವು ಹೋಗಿದ್ದು ರಾಜಾ ಸೀಟು ಉದ್ಯಾನವನ. ಈ ಒಂದು ಗಾರ್ಡನ್ 8 AM to 7:30 PM ಓಪನ್ ಇರುತ್ತೆ. ಈ ಒಂದು ಗಾರ್ಡನ್ ಸ್ಪೆಷಾಲಿಟಿ ಏನಂತಂದರೆ ಸನ್ಸೆಟ್ ವ್ಯೂ. ಈ ಸುಂದರವಾದಂತಹ ಪರಿಸರವನ್ನು ಕಣ್ತುಂಬಿಕೊಳ್ತಾ ಒಂದಷ್ಟು ಮಾತುಕತೆ ಹರಟೆಯನ್ನು ಮುಗಿಸಿ ಡೇ 1 ಪ್ಲ್ಯಾನನ್ನು ಇಲ್ಲಿಗೆ ನಾವು ವೈಂಡ್ ಅಪ್ ಮಾಡ್ತೀವಿ. ನಮ್ಮ ಈ ಪ್ರವಾಸದ 2ನೇ ದಿನದ ಮೊದಲನೇ ಸ್ಥಳವಾಗಿ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಮಂದಲಪಟ್ಟಿ. ಈ ಒಂದು ಮಂದಲಪಟ್ಟಿ ವ್ಯೂ ಪಾಯಿಂಟಿಗೆ ನಾವು ರೀಚ್ ಆಗಬೇಕು ಅಂದರೆ ಸುಮಾರು 18 ಕಿಲೋಮೀಟರ್ ಈ ಥರ ಚಿಕ್ಕ ರೋಡು, ಹಾಗೆ ಫುಲ್ ಆಫ್ ರೋಡ್ ಇರುತ್ತೆ. ಆದ್ದರಿಂದ ನಮ್ಮ ಓನ್ ವೆಹಿಕಲ್ಸ್ನ ಇಲ್ಲಿ ಬಿಡೋದು ಇಲ್ಲ ಮತ್ತು ತಗೊಂಡೋಗೋದು ಕೂಡ ಸೂಕ್ತ ಅಲ್ಲ. ನೀವು ಏನಾದರೂ 2 ವೀಲರ್ಸಲ್ಲಿ ಬರ್ತಿದ್ದೀನಿ ಅಂತಂದರೆ ಖಂಡಿತ ನೀವು ವ್ಯೂ ಪಾಯಿಂಟ್ವರೆಗೂ ನಿಮ್ಮ ಬೈಕ್ಗಳನ್ನು ತೊಗೊಂಡೋಗ್ಬೋದು. ಕಾರಲ್ಲಿ ಬರ್ತಿದ್ದೀರಾ ಅಂತಂದರೆ ಅಲ್ಲೊಂದು ಎಂಟ್ರೆನ್ಸ್ ಸ್ಥಳದಲ್ಲೇ ಅವರೇ ಅಡ್ಡ ಹಾಕಿ ನಿಲ್ಲಿಸ್ತಾರೆ. ಅಲ್ಲಿಂದ ನೀವು ಅವ್ರದ್ದೇ ಆದಂತಹ ಜೀಪ್ ವ್ಯವಸ್ಥೆನ ಬಳಸ್ಕೋಬೋದು. ಅಲ್ಲಿ ನಾವು ಜೀಪ್ ಹತ್ತಿ ಈ ಥರ ಒಂದು ದಿ ಬೆಸ್ಟ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ನ ಮಾಡಿಕೊಂಡು ಏನು ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ನಾವು ರೀಚ್ ಆಗ್ತೀವಿ. ಅದ್ರ ಮಧ್ಯದಲ್ಲಿ ಈ ಥರ ಒಂದಷ್ಟು ಫೋಟೋಸ್ಗಳು, ವೀಡಿಯೋಸ್ಗಳು ಮತ್ತು ಆ ಒಂದು ಆಫ್ ರೋಡಿಂಗಲ್ಲಿ ಏನಿರುತ್ತಲ್ಲ ಆ ಒಂದು ಎಲಿವೇಷನ್ಸ್ ಆಗಲಿ ಸಖತ್ ಮಜಾ ಇರುತ್ತೆ. ಮಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಅಲ್ಲಿ ನಮಗೆ ಬಂದಿದ್ದಂತಹ ಡ್ರೈವರ್ ತುಂಬ ಫ್ರೆಂಡ್ಲಿ ಆಗಿದ್ದರು. ಅವ್ರ ಜೊತೆ ಒಂದಷ್ಟು ಕಷ್ಟ ಸುಖಗಳನ್ನು ಮಾತಾಡಿ ಎಂಜಾಯ್ ಮಾಡಿದ್ವಿ ತುಂಬ. ಸೊ ಇದೇ ನೋಡಿ ಮಂದಲಪಟ್ಟಿ ಎಂಟ್ರೆನ್ಸ್, ವ್ಯೂ ಪಾಯಿಂಟ್ ಎಂಟ್ರೆನ್ಸ್ ಇದಾಗಿರುತ್ತೆ. ಇಲ್ಲಿಂದ ನಿಮಗೆ ಒಂದಷ್ಟು ಒಳ್ಳೆ ವ್ಯೂಸ್ಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ. ನೋಡ್ತಾ ಇರ್ಬೋದು ನೀವು.
ನಾವು ಮಂದಲ್ಪಟ್ಟಿ ರೀಚ್ ಆಗಿದ್ದು ಮಧ್ಯಾಹ್ನದ ಸಮಯದಲ್ಲೇ ಈ ಥರ ಒಂದು ಮಂಜಿರುತ್ತೆ. ಇನ್ನು ನೀವು ಏನಾದರೂ ಬೆಳಗ್ಗೆ ಏನಾದರೂ ಹೋಗ್ಬಿಡ್ತು ಅಂತಂದರೆ ಇನ್ನೂ ಆಸಮ್ ಎಕ್ಸ್ಪೀರಿಯನ್ಸ್ನ ಅನುಭವಿಸ್ಬೋದು ನೀವು. ಸೊ ಆ ಒಂದು ಜೀಪ್ ಪಾಯಿಂಟ್ ನಿಂತ್ಕೊಳ್ಳುತ್ತೆ ಅಲ್ಲಿ ಎಂಟ್ರೆನ್ಸಲ್ಲಿ. ಅಲ್ಲಿಂದ ನೀವು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತು ಅಂತಂದರೆ ಈ ಥರ ಮೆಟ್ಲುಗಳಲ್ಲಿ ಎಕ್ಸಾಕ್ಟ್ ವ್ಯೂ ಪಾಯಿಂಟ್ ಈ ಥರ ಕಾಣಲು ಸಿಗುತ್ತೆ ನಿಮಗೆ. ಒಂದಷ್ಟು ಒಳ್ಳೆ ಸಮಯ, ಒಂದಷ್ಟು ಒಳ್ಳೆ ವೀಡಿಯೋಸ್, ಒಂದಷ್ಟು ಒಳ್ಳೆ ಫೋಟೋಸ್ ಎಲ್ಲನೂ ನಾವು ತೊಗೊಂಡು ದಿ ಬೆಸ್ಟ್ ಟೈಮನ್ನು ನಾವು ಅಲ್ಲಿ ಕಳಿತೀವಿ. ಸೊ ಮಂದಲ್ಪಟ್ಟಿ ವ್ಯೂ ಪಾಯಿಂಟು ಸಮಯ ಈಗ 1:29 ಅಂದ್ರೂ ಏನೂ ಕಾಣಿಸ್ತಾ ಇಲ್ಲ. ಫುಲ್ಲು ಮಂಜು ತುಂಬ್ಕೊಂಡಿದೆ. ಪೂರ್ತಿ ಮಂದಲ್ಪಟ್ಟಿ ವ್ಯೂ ಪಾಯಿಂಟ್ ಪೂರ್ತಿ ಮಂಜು. ಏನು ಗುರು ಇದು? ನಾವು ಮಂದಲ್ಪಟ್ಟಿಗೆ ಬಂದಿದ್ದ ಜೀಪ್ ಇದೇನೆ. ನಮ್ಮ ಈ ಪ್ರವಾಸದ ಕೊನೆಯ ಸ್ಥಳವಾಗಿ ನಾವು ಹೋಗಿದ್ದೆ ತಲಕಾವೇರಿ. ಈ ರೀತಿಯ ಒಂದು ಡಿವೈನ್ ವೈಬಲ್ಲಿ ನಮ್ಮ ಈ ಪ್ರವಾಸ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದು ನನ್ನ ಮೊದಲನೇ ಟ್ರಾವೆಲ್ ವ್ಲಾಗ್ ಆದ ಕಾರಣ ನಾನು ಅಲ್ಲಿ ಲೈವ್ ವಾಯ್ಸ್ ರೆಕಾರ್ಡ್ನ ಮಾಡೋದಕ್ಕಾಗಲಿಲ್ಲ. ಮುಂದಿನ ವಿಡಿಯೋಗಳಲ್ಲಿ ನಾನು ಲೈವ್ ವಾಯ್ಸ್ ರೆಕಾರ್ಡ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನು ಇಷ್ಟ ಆಯಿತು ಅನ್ನೋದನ್ನ ಆದರೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಯಾರಾದರೂ ಕೂರ್ಗ್ ಟ್ರಿಪ್ ಮಾಡ್ತಾರೆ ಅಂತ ಅಂದರೆ ಅವ್ರಿಗೇನಾದರೂ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.